ಫಸ್ಲಿಗೆ ಬಂದಿತ್ತು, ಫಸ್ಲಿಗೆ ಬಿಡಬೇಕಿತ್ತು. ಈಗ ಎಲ್ಲ ಕಟಾವು ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ನೋಡ್ಕೊಂಡಿದ್ದು ಯಾರೋ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದಾರೆ. ಸುಮಾರು 2 ಎಕರೆ ಬೈಲಲ್ಲಿ ನಾವು ದಾಳಂಬ್ರಿ ಬೆಳೆದಿದ್ದೀವಿ. 1200ರಿಂದ 1300 ಗಿಡವರೆಗೂ ಇದ್ದಾವೆ. ಅದರಲ್ಲಿ ಸಂಪೂರ್ಣ ಆಲ್ಮೋಸ್ಟ್ 90 ಭಾಗದಷ್ಟು ಎಲ್ಲ ಸುಟ್ಟೋಗಿದ್ದಾವೆ. 1-1.5 ಲಕ್ಷ 2 ಲಕ್ಷದವರೆಗೂ ಡ್ರಿಪ್ ಐಟಮ್ಗಳು ಸಮೇತ ಸುಟ್ಟೋಗಿದೆ. ಹೌದು ವೀಕ್ಷಕರೇ, ನೀವು ನೋಡ್ತಾ ಇರೋದು 100ಕ್ಕೆ 100 ಸತ್ಯ. ಯಾಕೆ ಈ ಥರ ನಮ್ಮ ಜನರು ಮಾಡ್ತಾರೋ ಗೊತ್ತಿಲ್ಲ. ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚು ಇವೆಲ್ಲ ಇದಕ್ಕೆ ಕಾರಣ. ರೈತ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೆ ಲಕ್ಷ ಸಾಲ ಮಾಡಿ ವ್ಯವಸಾಯ ಮಾಡಿದರೆ ಈ ರೀತಿನ ಮಾಡೋದು ಎಲ್ಲಿ ಅಂತ ನೋಡ್ತೀರಾ? ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರುವ ಇಡಪ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಿಡಿಗೇಡಿಗಳು 1 ವರ್ಷದಿಂದ ಬೆಳೆದಿದ್ದ ದಾಳಿಂಬೆ ಗಿಡಗಳನ್ನು ಭಸ್ಮ ಮಾಡಿದ್ದಾರೆ. ಸರಿಸುಮಾರು 1200ರಿಂದ 1300 ಗಿಡಗಳನ್ನು ಸರ್ವನಾಶ ಹಾಗೂ 2 ಲಕ್ಷ ಬೆಲೆ ಬಾಳುವ ಡ್ರಿಪ್ ಪೈಪ್ ಸುಟ್ಟು ಭಸ್ಮವಾಗಿದೆ. ಈಗ ಆ ರೈತ ನಮಗೆ ಪರಿಹಾರ ಕೊಡಿಸಿ ಎಂದು ಮಾಧ್ಯಮಗಳ ಮುಂದೆ ಗೋಳಾಡುತ್ತಿದ್ದಾರೆ. ನನ್ನ ಹೆಸರು ಮುರಳಿ ಅಂತ, ಇಟಪ್ನಳ್ಳಿ, ಚಿಕ್ಕಬಳ್ಳಾಪುರ ಕಸಬಾ ಹೋಬಳಿ ಗ್ರಾಮ ನಮ್ಮದು, ಎಸ್ಗೋಲಹಳ್ಳಿ ಪಂಚಾಯಿತಿ. ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಿದ್ದೀವಿ. ಕಿಡಿಗೇಡಿಗಳು ನಿನ್ನೆ ಮಧ್ಯಾಹ್ನದಲ್ಲಿ ಯಾರೋ ಬೆಂಕಿ ಹಚ್ಚಿದ್ದಾರೆ ದಾಳಂಬ್ರಿ ತೋಟಕ್ಕೆ. ಇನ್ನೇನು ಫಸ್ಲಿಗೆ ಬಂದಿತ್ತು, ಫಸ್ಲಿಗೆ ಬಿಡಬೇಕಿತ್ತು. ಈಗ ಎಲ್ಲ ಕಟಾವು ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ನೋಡ್ಕೊಂಡಿದ್ದು ಯಾರೋ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದಾರೆ. ಸುಮಾರು 2 ಎಕರೆ ಬೈಲಲ್ಲಿ ನಾವು ದಾಳಂಬ್ರಿ ಬೆಳೆದಿದ್ದೀವಿ. 1200ರಿಂದ 1300 ಗಿಡವರೆಗೂ ಇದ್ದಾವೆ. ಅದರಲ್ಲಿ ಸಂಪೂರ್ಣ ಆಲ್ಮೋಸ್ಟ್ 90 ಭಾಗದಷ್ಟು ಎಲ್ಲ ಸುಟ್ಟೋಗಿದ್ದಾವೆ. ಯಾರೋ ಉದ್ದೇಶಪೂರ್ವಕವಾಗಿ ಈ ಥರ ಎಲ್ಲ ಮಾಡಿದ್ದಾರೆ ಸರ್. ನೀವು ಇವಾಗ ಇದ್ರ ಮೇಲೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಡೋಕ್ಕೆ ಮುಂಚೆ ಫಸ್ಟ್ ಎಲ್ಲ ಪರಿಶೀಲನೆ ಮಾಡಬೇಕಲ್ಲ. ಸುಮಾರು 1-1.5 ಲಕ್ಷ 2 ಲಕ್ಷದವರೆಗೂ ಡ್ರಿಪ್ ಐಟಮ್ಗಳು ಸಮೇತ ಸುಟ್ಟೋಗಿದೆ. ಯಾರೋ ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿ ಈ ಥರ ಬೆಂಕಿ ಹಚ್ಚಿದ್ರೇ ಕ್ಲೀನಾಗೆಲ್ಲ ಸುಟ್ಟೋಗುತ್ತೆ ಅಂತ ಹೇಳಿ ನೋಡಿ ಪ್ಲ್ಯಾನ್ ಮಾಡಿ. ಸರ್, ಇಲ್ಲೆಲ್ಲಾದರೂ CC ಕ್ಯಾಮ್ರಾ ಏನಾದರೂ ಇದೆಯಾ? ಇಲ್ಲ ಸರ್, ಎಲ್ಲ ಅಳವಡಿಸ್ಬೇಕಾಗಿತ್ತು. ಫೆನ್ಸಿಂಗ್ ಕಲ್ಲೆಲ್ಲ ಹೊಡೆದಿದ್ವಿ. ಇನ್ನೇನು ಅಳವಡಿಸೋಣ ಅನ್ನೋ ಅಷ್ಟು ಎಲ್ಲ, ಯಾಕಂದರೆ ಗೊತ್ತಿರುತ್ತಲ್ಲ ಅಕ್ಕಪಕ್ಕ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ ಎಕ್ಸಾಕ್ಟಾಗಿ. ಯಾರ ಮೇಲಾದರೂ ಅನುಮಾನ ಇದೆಯಾ ಸರ್ ಇದರಲ್ಲಿ? ಇಲ್ಲ ಸರ್, ಆ ಥರ ಯಾರ ಮೇಲೂ ಅನುಮಾನ ಪಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ರೈತರೇ ಇರ್ತಾರಲ್ಲ, ಹಂಗಾಗಿ ಗೊತ್ತಾಗಲಿಲ್ಲ. ಅಲ್ಲ ಸರ್, ಯಾರಾದರೂ ನಿಮಗೆ ಈ ಘಟನೆ ಆಗೋಕೆ ಮುಂಚೆ ಇಲ್ಲ ಸರ್, ಆ ಥರ ಎಲ್ಲಾದರೂ ಈ ಕಡೆ ಕಾಣಿಸ್ಕೊ? ಇಲ್ಲ ಸರ್, ಆ ಥರ ಯಾರಿಗೂ ಗೊತ್ತಾಗಲಿಲ್ಲ. ಆ ಥರ ಆಯಿತು. ಈಗ ಹೆಂಗಾರೆ ಕಂಪ್ಲೇಂಟ್ ಮಾಡ್ತೀರಾ? ಹೌದು, ಪಕ್ಕದಲ್ಲಿ ಸೊಂಪಿದೆ, ಸೊಂಪು ಪೇಪರ್ ಸಹ ಸುಟ್ಟೋಗಿದೆ ಎಲ್ಲ. ಸುಮಾರು ಪೈಪ್ಲೈನ್ ಎಲ್ಲ ನಷ್ಟ ಆಗಿದೆ ಸರ್, ತುಂಬಾ ನಷ್ಟ ಆಗಿದೆ. ಇಲ್ಲಿವರೆಗೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಇದ್ರ ಮೇಲೆ? ಸರ್, ಸುಮಾರು ಅಂತಂದರೆ ಒಂದೊಂದು ಗಿಡಕ್ಕೆ 500ರಿಂದ 1000 ರೂಪಾಯಿವರೆಗೂ ಒಂದೊಂದು ಗಿಡಕ್ಕೆ ಖರ್ಚು ಬರುತ್ತೆ ಸರ್. ಯಾಕಂದರೆ ಸಣ್ಣ ಗಿಡನೇ ನಾವು 100 ರೂಪಾಯಿ 150 ರೂಪಾಯಿ ಹಂಗೆ ತರಿಸ್ಕೊಂಡಿರ್ತೀವಿ ನರ್ಸರಿಗಳಿಂದ. ಸೊ 2 ವರ್ಷದಿಂದ ಪೋಷಣೆ ಮಾಡ್ರಿ ಸರ್. ಈಗ 1 ವರ್ಷ 18 ತಿಂಗಳಾಗಿದೆ ಸರ್. 1.5 ವರ್ಷ ನಾವು ಪೋಷಣೆ ಮಾಡಿದ್ದೀವಿ. ಈಗ ಕ್ರಾಪಿಗೆ ಬಿಟ್ಟರೆ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು 6 ತಿಂಗಳಷ್ಟು ಇದಿರುತ್ತೆ. ಸೊ ಹಂಗಾಗಿ ಸಂಪೂರ್ಣವಾಗಿ ಸುಟ್ಟೋಗಿದೆ ಗಿಡ. ನೆಕ್ಸ್ಟ್ ಏನಕ್ಕೂ ಬರೋದಿಲ್ಲ ನೋಡಿ, ಎಲ್ಲ ಪುಡಿ ಎಲೆ ಎಲ್ಲ ಪುಡಿಯಾಗಿ ಉದುರ್ತಾ ಇದೆ. ನೆರವು ಇದೆಯಲ್ಲ, ಅದಕ್ಕೇನಾದರೂ ಗಮನಕ್ಕೆ ತಂದಿದ್ದೀರಾ ನೀವು? ಇಲ್ಲ ಸರ್, ಸಂಬಂಧಪಟ್ಟ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯವ್ರಿಗೂ ನಾವು ಮಾಹಿತಿ ತಿಳಿಸ್ತೀವಿ. ಯಾಕಂದರೆ ನಾವು ಎಲ್ಲ ವಿಡಿಯೋ ಎಲ್ಲ ಮಾಡಿಸಿದ್ದೀವಿ. ಫಸ್ಟು ಹೋಗಿ ಅಧಿಕಾರಿಗಳನ್ನ ಭೇಟಿ ಆಗಬೇಕು. ಯಾಕಂದರೆ ಅವ್ರು ಬಂದರೆ ಇಲ್ಲಿ ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿ ಸರ್ಕಾರದಿಂದ ನೆರವು ಇದೆ ರೈತ. ಹೌದು ಸರ್. ನಾವಿನ್ನೂ ಯಾರನ್ನೂ ಮಾತಾಡಿಲ್ಲ. ಒಂದ್ಸರಿ ಅವ್ರನ್ನೂ ಕರ್ಕೊಂಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿಸಿ ಮುಂದಿನ ಕ್ರಮ ಯಾವ ಥರ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕು, ಸ್ಟೇಷನ್ಗೆ ಹೋಗ್ಬೇಕೀಗ. ಫಸ್ಟು ಏನೇನು ಅಂತ ವಿಚಾರ ತಿಳ್ಕೊಂಡು ತದನಂತರ ನಾವು ಕಂಪ್ಲೇಂಟ್ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಸರ್. ಸರ್, ದಾಳಂಬಿ ತೋಟಕ್ಕೆ ಏನಾದರೂ ಬ್ಯಾಂಕ್ ಇದೆ ಸಾಲ ತೊಗೊಂಡಿದ್ದೀರಾ? ಹೌದು ಸರ್, PLD ಬ್ಯಾಂಕಲ್ಲಿ ನಾವು ಲೋನು ಮಾಡಿಸಿದ್ದೀವಿ. ಎಷ್ಟು ಎಲ್ಲ ತೊಗೊಂಡಿದ್ದೀವಿ ಸರ್. ಅಲ್ಲಿ 5 ಲಕ್ಷದವರೆಗೂ ತೊಗೊಂಡಿದ್ದೀವಿ ಸರ್, ನೆರವು ಪಡ್ಕೊಂಡಿದ್ದೀವಿ. ಸೊ ಅದು ಇದೇ ತೋಟದ ಮೇಲೆ ನೆರವು? ಹೌದು ಸರ್, ನಮ್ಮ ತಾಯಿ ಹೆಸರಲ್ಲೇ ತೊಗೊಂಡಿರೋದು. ಈ ಜಮೀನಿರೋದು ಸಹ ನಮ್ಮ ತಾಯಿ ಸರ್ವೆ ನಂಬರ್ ಇದು ಸರ್. ಸರ್ವೆ ನಂಬರ್ 18 ಇದು. ಹೌದು ಸರ್.
ಯಾರ ಹೆಸರು? ತಾಯಿ ಹೆಸರಲ್ಲಿ, ನಮ್ಮ ತಾಯಿ ಮನೋರಮ ಅಂತ ಅವ್ರ ಹೆಸರಲ್ಲೇ ಇರೋದು.